ಕಾರು ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಬ್ಯಾಂಕ್ ದರೋಡೆಗೆ 2 ಕಾರು ಮಾತ್ರ ಬಳಸಿಲ್ಲ, 2 ಕಾರಿನ ಜೊತೆ ಒಂದು ಬೈಕ್ ಕೂಡ ದರೋಡೆಗೆ ಬಳಕೆ ಮಾಡಲಾಗಿದ್ದು, ದರೋಡೆಕೋರರಿಗೆ ಸಾಥ್ ನೀಡಿತ್ತು ಆ ಒಂದು ಬೈಕ್. ಕಾರಿನ ಸ್ವಲ್ಪ ದೂರದಲ್ಲೇ ಇದ್ದ ಇಬ್ಬರು ಆಗಂತುಕರು ದರೋಡೆ ಬಳಿಕ ಎಸ್ಕೇಪ್ ಆಗೋದಕ್ಕೆ ಬೈಕ್ ಸವಾರರು ನೆರವು ಮಾಡಿದ್ದಾರೆ. ಬೈಕ್ನಲ್ಲಿ ಬಂದಿದ್ದವರು ಸ್ಥಳೀಯರ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಬೈಕ್ ಬೆನ್ನು ಬಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. 4 ಕೋಟಿ ಚಿನ್ನಾಭರಣ ಜೊತೆ ಎಸ್ಕೇಪ್ ಆಗಿದ್ದ ಗ್ಯಾಂಗ್. ಬರೀ 2 ಕಾರ್ ಮಾತ್ರ ಬಳಕೆ ಆಗಿರಲಿಲ್ಲ, ಒಂದು ಬೈಕ್ ಇವರನ್ನ ಫಾಲೋ ಮಾಡ್ತಾ ಇತ್ತು. ಆ ಬೈಕ್ ನಲ್ಲಿ ಇಬ್ಬರು ಆಗಂತುಕರಿದ್ರು. ದರೋಡೆ ಆದ ಮೇಲೆ ಎಸ್ಕೇಪ್ ಆಗೋದಕ್ಕೆ ಬೈಕ್ ಸವಾರರು ನೆರವು ಕೊಟ್ಟಿದ್ರ ಅನ್ನೋದು ಪ್ರಶ್ನೆ. ಜೊತೆಗೆ ಆ ಬೈಕ್ ಸವಾರರು ಸ್ಥಳೀಯರ. ಬೈಕ್ನ ಬೆನ್ನು ಬಿದ್ದಿದ್ದಾರೆ ಪೊಲೀಸರು, ತೀವ್ರಗೊಳಿಸಿದ್ದಾರೆ ತನಿಖೆನ. 4 ಕೋಟಿ ಚಿನ್ನಾಭರಣದ ಜೊತೆ ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಇನ್ನು ಒಬ್ಬೊಬ್ಬರು ಒಂದೊಂದು ದಾರಿ. ಖಾಕಿ ಫುಲ್ ಗಾಬರಿ. ಖಾಕಿ ತನಿಖೆ ಹಾದಿ ತಪ್ಪಿಸೋದಕ್ಕೆ ದರೋಡೆಕೋರರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ತನಿಖೆಯ ಹಾದಿ ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ. ದರೋಡೆಕೋರರು 2 ಕಾರು 2 ದಿಕ್ಕು, 5 ಮಂದಿ. ಇನ್ನು ಮತ್ತೊಬ್ಬ ಬಸ್ನಲ್ಲಿ ಪ್ರಯಾಣ. ಮಂಗಳೂರಿನ ಬಸ್ ಮೂಲಕ ಓಡಾಡಿರೋ ಮಾಹಿತಿ ಇದೆ. ದರೋಡೆ ನಡೆಸಿ ಬಸ್ನಲ್ಲಿ ಎಸ್ಕೇಪ್. ಅದಾದ ಮೇಲೆ ರೈಲು ಹತ್ತಿರೋ ಶಂಕೆ ಇದೆ. ಕಾರ್ನಲ್ಲಿ ಎಸ್ಕೇಪ್ ಆಗುವಾಗ ಕಾರ್ನಿಂದ ಒಬ್ಬ ಇಳಿದಿದ್ದಾನೆ. ಬಟ್ಟೆ ಬದಲಿಸಿ ಬಸ್ ಮೂಲಕ ಹೊರ ಹೋಗಿದ್ದಾರೆ ದರೋಡೆಕೋರರು. ಎರಡು ಕಾರ್ ಬಳಸಿಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ಇಳಿದು ಬಸ್ನಲ್ಲಿ ಸಂಚರಿಸಿದ್ದಾನೆ ಅನ್ನೋದು ಮಾಹಿತಿ. ಅದಾದ ಮೇಲೆ ಟ್ರೈನ್ನಲ್ಲಿ ಸಂಚರಿಸಿರೋ ಶಂಕೆ ವ್ಯಕ್ತವಾಗಿದೆ. ಅಂದ್ರೆ ಪ್ರೀ ಪ್ಲಾನ್, ತುಂಬಾ ದಿನಗಳ ಕಾಲ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಯಾರಾದ್ರೂ ಫಾಲೋ ಮಾಡಿದ್ರು ಕೂಡ ದಿಕ್ಕು ತಪ್ಪಿಸೋದು ಹೇಗೆ ಅನ್ನೋದನ್ನ ಕೂಡ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.